ಎಲ್ಲರಿಗೂ ನಮಸ್ಕಾರ. ಸಮಗ್ರ ಸ್ವಾಸ್ಥ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಅಂತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಅದರಲ್ಲೂ ಎಸ್ಪೆಷಲಿ ಹೊರಗಡೆ ಏನೇ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾದರೆ ಗ್ಯಾಸ್ಟ್ರಿಕ್ ಅಂದರೆ ಏನು, ಗ್ಯಾಸ್ಟ್ರಿಕ್ ಬರೋದಕ್ಕೆ ಯಾವೆಲ್ಲ ಕಾರಣಗಳಿದೆ, ಜೊತೆಗೆ ಗ್ಯಾಸ್ಟ್ರಿಕ್ಕನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿರಿ ಹಾಸ್ಪಿಟಲ್ನ MD ಡಾಕ್ಟರ್ ಭರತ್ ಅಂಚೆ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಸರ್, ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ಮ ವೀಕ್ಷಕರಿಗೆ. ನಾನು ಡಾಕ್ಟರ್ ಭರತ್ ಅಂಚೆ, ಗ್ಯಾಸ್ಟ್ರೋ ಸರ್ಜನ್. ಬೆಂಗಳೂರಿನಲ್ಲಿ ಹಲವಾರು ಹಾಸ್ಪಿಟ್ಲಲ್ಲೂ ಕೂಡ ನನ್ನ ಕರ್ತವ್ಯ ನಿರ್ವಹಿಸ್ತಾ ಬರ್ತಾ ಇದ್ದೇನೆ. ಹಲವಾರು ಕ್ಲಿಷ್ಟಕರ ಸರ್ಜರೀಸನ್ನು ಕೂಡ ಸರಳವಾಗಿ ಕೂಡ ಮಾಡ್ತಾ ಸಕ್ಸಸ್ಸನ್ನು ಬಂದಿದೆ. ತುಂಬ ರೋಗಿಗಳಿಗೂ ಕೂಡ ಒಳ್ಳೆಯ ಅನುಕೂಲವಾಗಿದೆ ಆ ಸರ್ಜರೀಸಲ್ಲಿ. ಕೆಲವಂಥ ಸರ್ಜರೀಸು ಮಾಡಿದಾಗ ಜೀವ ಹೋಗುವಂಥ ರೋಗಿಗಳಿಗೂ ಕೂಡ ಮರುಜೀವವನ್ನು ಕೂಡ ಬಂದಿದೆ. ಈ ರೀತಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇವತ್ತಿನ ಟಾಪಿಕ್ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ಇದಕ್ಕೆ ಪುಟಗಳ ಅಷ್ಟೇ ನಮಗೆ ಮಾಹಿತಿ ಇದೆ. ಬಟ್ ಆದರೂ ಕೂಡ ಇವತ್ತಿನ ಒಂದು ಸಮಯ ಕಮ್ಮಿ ಇರೋದ್ರಿಂದ ಒಂದು ಸೂಕ್ಷ್ಮವಾಗಿ ಮತ್ತು ತೀಕ್ಷ್ಣವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಎಸ್ ಸರ್, ಅದಕ್ಕೆ ನಾನು ಈಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸರ್, ಚಿಕ್ಕ ಮಕ್ಕಳಿಗೂ ಕಾಣಿಸ್ಕೊಳ್ತಾ ಇದೆ ಗ್ಯಾಸ್ಟ್ರಿಕ್. ಯಾಕಂದರೆ ನಾವು ತಿನ್ನೋವಂಥ ಆಹಾರ ಆ ರೀತಿಯಾಗಿದೆ. ಅಂದರೆ ನಾವು ಏನೇ ತಿಂದರೂ ಕೂಡ, ಹೊರಗಡೆ ಏನೇ ತಿಂದು ಬಂದರೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಂಗೆ ಇಮಿಡಿಯೇಟಾಗಿ ಶುರುವಾಗುತ್ತೆ. ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಅಂದರೆ ಏನು ಸರ್, ಇದ್ರ ಬಗ್ಗೆ ಹೇಳೋದಾದರೆ? ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಹೊಟ್ಟೆ ಉರಿ ಅಥವಾ ಹೊಟ್ಟೆ ಉಬ್ಬರ ಅಥವಾ ಹೊಟ್ಟೆ ನೋವು, ಈ ರೀತಿ ಲಕ್ಷಣಗಳು ನಮಗೆ ಬರ್ತದೆ ಅಥವಾ ಸಿಂಪ್ಟಮ್ಸ್ ಕೂಡ ಇರ್ತದೆ. ಈ ಸಿಂಪ್ಟಮ್ಸ್ ಬಂದಾಗ ಏನಾಗ್ತದೆ, ಎದೆ ಉರಿತಾ ಇರ್ತದೆ, ಹೊಟ್ಟೆ ಮೇಲ್ಭಾಗದಲ್ಲಿ ಉರಿತಾ ಇರ್ತದೆ, ಹೊಟ್ಟೆಯಲ್ಲಿ ಉರಿ ಇರುತ್ತದೆ. ಕೆಲವೊಂದು ಸಲ ಆವಾಗವಾಗ ಗರಮ್ದಾಗ ಜಾಸ್ತಿ ಬರ್ತಾ ಇರ್ತದೆ. ಇದನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಆಡು ಭಾಷೆಯಲ್ಲಿ ಇದು ಮಾಡ್ತೀವಿ. ಬಟ್ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದು ಯಾವ ರೀತಿ ಅಂತಂದರೆ ಹಲವಾರು ಕಾರಣಗಳಿದೆ. ಒಂದು, ನಮ್ಮ ಪರ್ಸ್ನಾಲಿಟಿ, ಮನುಷ್ಯನ ಪರ್ಸ್ನಾಲಿಟಿ ಹರಿ ವರಿ ಕರಿ ಅಂತ ಇರುತ್ತೆ. ಈ ರೀತಿ ಇರುವಾಗಲೂ ಕೂಡ ಹರಿಯಾಗಿ ಮಾಡೋದು, ಏನೋ ಒಂದು ತುಂಬ ಟೆನ್ಷನ್ ಕೊಟ್ಕೊಂಡು ನಾವು ಕೆಲಸ ಮಾಡೋದಾಗಲಿ, ಸರಿಯಾದ ಸಮಯಕ್ಕೆ ಊಟ ಮಾಡ್ದಲೇ ಇರ್ಬೋದು. ಲೈಕು ಈ ಸ್ಟೇಪಲ್ಸ್ ಫುಡ್ ಅಂತ ಹೇಳ್ತೀವಿ ನಾವು. ಸ್ಟೇಪಲ್ ಫುಡ್ ಬಿಟ್ಟು ಜಂಕ್ ಫುಡ್ಸನ್ನ ತಿಂತಾ ಹೋದಾಗ, ಆಮೇಲೆ ಅತಿಯಾದ ಆಯಿಲ್ ಪದಾರ್ಥ ತಿಂದಾಗ, ಆಮೇಲೆ ಅತಿಯಾದ ಖಾರ ಪದಾರ್ಥ ತಿಂದಾಗ, ಅತಿಯಾದ ಸಾಲ್ಟ್ ಇರುವಂಥ ಪದಾರ್ಥಗಳು ತಿಂದಾಗ, ಈಗ ಕ್ಯಾಂಡ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಮಾರ್ಕೆಟಲ್ಲಿ ಇವಾಗ ಸುಲಭವಾಗಿ ಸಿಗುತ್ತೆ. ಯಾವುದೇ ಒಂದು ನಾವು ದೋಸೆ ಮಾಡಬೇಕು, ಇಡ್ಲಿ ಮಾಡಬೇಕು ಅಥವಾ ಯಾವುದೋ ಒಂದು ಪದಾರ್ಥ ಮಾಡಬೇಕಂತಂದರೆ ಇದು ಎಲ್ಲ ರೆಡಿಯಾಗಿದೆ, ನೀವು ಮನೇಲಿ ಹೋಗಿ 2 ನಿಮಿಷದಲ್ಲಿ ಬೇಯಿಸಿ ತಿನ್ನಿ ಅಂತ. ಸೊ ಈ ಥರದಂತಹ ಫುಡ್ಡನ್ನು ಬಳಸಿದಾಗ ಅದರಲ್ಲಿರುವಂತಹ ಅತಿಯಾದ ಪ್ರಿಸರ್ವೇಟಿವ್ಸಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಮ್ಯೂಕೋಸ್ ಎಪಿಥೀಲಿಯಮ್ ಅಂತ ಹೇಳ್ತೀವಿ, ಅದು ಟೇರ್ ಆಗುತ್ತೆ ಅಥವಾ ಗಾಯ ಆಗುತ್ತೆ. ಆ ಗಾಯ ಆದಾಗ ಅಲ್ಲಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈಗ ಹೆಂಗೆ ಅಂತಂದರೆ ಹೊಟ್ಟೆ ಅಲ್ಸರ್ ಆಗಿರ್ಬೋದು, ಡ್ಯೂಡಿನಲ್ ಅಲ್ಸರ್ ಆಗಿರ್ಬೋದು, ಇದರಿಂದನೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಹೋಗ್ತದೆ. ಅಲ್ಸರ್ ಅಂದರೆ ಒಳಗಡೆ ಹೊಟ್ಟೆ ಒಳಗಿನ ಒಂದು ಭಾಗದಲ್ಲಿ, ಅಥವಾ ಫಂಡಸ್ ಅಂತ ಹೇಳ್ತೀವಿ, ಬಾಡಿ ಅಂತೀವಿ, ಪೈಲೋರಸ್ ಅಂತ ಹೇಳ್ತೀವಿ, ಸ್ಟಮಕ್ಕಲ್ಲಿ, ಹೊಟ್ಟೆಯಲ್ಲಿ, ಆ ಭಾಗಗಳಲ್ಲಿ ಯಾವುದೇ ಒಂದು ಭಾಗದಲ್ಲೂ ಕೂಡ ಒಂದು ರೀತಿಯ ಗಾಯ ಆದಾಗ ಆ ಗಾಯದಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಆ್ಯಸಿಡ್ಸ್ ಇರ್ಬೋದು. ಸೊ ಆ್ಯಸಿಡ್ ಜಾಸ್ತಿಯಾಗಿ ಆ ಭಾಗಕ್ಕೆ ಟಚ್ ಆದಾಗ ಉರಿತ ಸ್ಟಾರ್ಟ್ ಆಗ್ತದೆ. ಈ ಉರಿತದಿಂದ ನೋವು ಸ್ಟಾರ್ಟ್ ಆಗ್ತದೆ. ನೋವು ಸ್ಟಾರ್ಟ್ ಆದಾಗ ಇಲ್ಲಿ ನೋವಿದೆ, ಅದನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಸ್ಟ್ರಿಕ್ಕಲ್ಲಿ ಹಲವಾರು ಕಡೆ ಆಗ್ತದೆ. ಒಂದು ಹೊಟ್ಟೆ ಭಾಗ ಆಗ್ಬೋದು, ಇಲ್ಲ ಡ್ಯೂಡೆನಮ್ ಅಂತ ಹೇಳ್ತೀವಿ. ಡ್ಯೂಡೆನಮ್ ಅನ್ನೋದು ಕರುಳಿನ ಮೊದಲನೆಯ ಭಾಗ, ಅಲ್ಲೂ ಕೂಡ ಗಾಯದಲ್ಲಿ ಗಾಯ ಆಗುತ್ತದೆ. ಆ ಗಾಯ ಆದಾಗಲೂ ಕೂಡ ಗ್ಯಾಸ್ಟ್ರಿಕ್ ಅನ್ನೋಕ್ಕೆ ಬರ್ತದೆ. ಆಮೇಲೆ ಇನ್ನೊಂದು ಅಂದರೆ ಈಸೋಫೆಗಸ್. ಸೊ ಈಸೋಫೆಗಸ್ ಅನ್ನನಾಳದಲ್ಲೂ ಕೂಡ ಅಲ್ಸರ್ ಆದಾಗ ಗ್ಯಾಸ್ಟ್ರಿಕ್ ಥರ ಸಮಸ್ಯೆ ಕಾಡ್ತದೆ. ಮತ್ತು ಇಷ್ಟೇ ಅಲ್ಲದೆ ಈ ಗ್ಯಾಸ್ಟ್ರಿಕ್ ಬಂದಾಗ ಕೆಲವೊಂದು ಸಲ ಹೃದಯ ಬ್ಲಾಕ್ ಆದಾಗಲೂ ಕೂಡ ಈ ಗ್ಯಾಸ್ಟ್ರಿಕ್ ಥರ ಸಿಂಪ್ಟಮ್ಸ್ ಇರ್ತದೆ. ಅಂದರೆ ನೋವು 2 ಥರ ಸೇಮ್ ಇರ್ತದೆ. ಬಟ್ ಆದರೆ ಗ್ಯಾಸ್ಟ್ರಿಕ್ಕಲ್ಲಿ ಯಾವುದೇ ಥರದಂತಹ ಬೆವರು ಬರೋದಿಲ್ಲ, ಆಮೇಲೆ ಅತಿಯಾದ ನೋವಿರೋದಿಲ್ಲ. ಆದರೆ ಇಲ್ಲಿ ಹೃದಯಾಘಾತದಲ್ಲಿ ತುಂಬ ನೋವಿರ್ತದೆ, ಬೆವರು ಬರ್ತದೆ, ಆಮೇಲೆ ಎಡಗೈಲೂ ಕೂಡ ನಮಗೆ ಒಂದು ನೋವಿರ್ತದೆ. ಅದನ್ನು ನಾವು ಕ್ಲಿನಿಕಲಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಈಗ ಗ್ಯಾಸ್ಟ್ರಿಕ್ ಆದಂತಹ ಸಂದರ್ಭದಲ್ಲಿ ಎದೆ ನೋವು ಜೊತೆಗೆ ಕೈ ನೋವು ಇರುತ್ತೆ, ಅಂದರೆ
ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಹೃದಯದ ಸಂಬಂಧ ಆಗುತ್ತೆ, ಎದೆ ನೋವು ಜೊತೆಗೆ ಅಥವಾ ಎದೆ ಉರಿತ ಜೊತೆಗೆ ಬೆವರಾಗಿರ್ಬೋದು, ಮತ್ತು ಎಡಭಾಗದ ಕೈ ಕೂಡ ನೋವಿರ್ತದೆ. ಈ ರೀತಿ ಇರುವಾಗ ಅದು ಹೃದಯಕ್ಕೆ ಸಂಬಂಧ ಇರ್ತದೆ. ಬಟ್ ಯಾವುದೇ ಒಂದು ಹೃದಯಕ್ಕೆ ಸಂಬಂಧ ಇಲ್ಲ ಅಂತ ಅಂದಾಗ ಬರೀ ಎದೆ ಉರಿತ ಇದ್ದುಬಿಟ್ಟು ವಾಮಿಟ್ ಆಗೋದು ಆಗಿರ್ಬೋದು, ಆಮೇಲೆ ಊಟ ಕರೆಕ್ಟಾಗಿ ಸೇರದೆ ಆಗಿರ್ಬೋದು, ಊಟ ಮಾಡಿದ್ರೂ ಕೂಡ ಊಟ ಮಾಡಿಸಿದ್ದೀನಿ ಅಂತ ಅನಿಸೋದಿಲ್ಲ, ಅಂತಹ ಸಿಂಪ್ಟಮ್ಸ್ ಇರುವಾಗ ಇದು ಗ್ಯಾಸ್ಟ್ರಿಕ್ಸ್ ಅಂತ ಪರಿಗಣಿಸ್ತೀವಿ. ಆಮೇಲೆ ಇನ್ನೂ ಒಂದು ಏನಂತ ಹೇಳಿದ್ರೆ ಟೈಮು ಸರಿಯಾಗಿ ಊಟ ಮಾಡೋದಲ್ಲೇ ಇರೋದು, ಆಮೇಲೆ ಅತಿಯಾದ ಥಿಂಕ್ ಮಾಡೋದು, ಅತಿಯಾಗಿ ಹರಿಬರಿಯಾಗಿ ಕೆಲಸ ಮಾಡೋದು, ಈ ಒಂದು 3 ಕಾರಣಗಳಿಂದ ಕೂಡ ನಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ ಅಥವಾ ಆ್ಯಸಿಡ್ ಜಾಸ್ತಿ ಆಗಿಬಿಟ್ಟು ಅದು ನಮ್ಮ ಮ್ಯೂಕಸನ್ನು ಟೇರ್ ಮಾಡ್ತದೆ ಅಥವಾ ರಪ್ಚರ್ ಮಾಡ್ತದೆ, ಅಲ್ಲಿ ಊತ ಬರ್ತದೆ, ಅಂದರೆ ಹುಣ್ಣಾಗ್ತದೆ. ಆ ಹುಣ್ಣಿಂದ ಇನ್ನೂ ಕೂಡ ನೋವು ಜಾಸ್ತಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ಪರಿಹಾರ ಅಂತ ಒಂದು ಬಂದಾಗ ಯಾವುದೇ ಒಂದು ಕಾಯಿಲೆಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ, ಅಥವಾ ಮೆಡಿಕೇಷನ್ಸ್ಗಿಂತ ಮುಂಚೆ ನಾವು ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಹಿತಮಿತವಾಗಿ ಗೊತ್ತಿರಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದು, ಆಮೇಲೆ ಸರಿಯಾದ ಕ್ವಾಂಟಿಟಿ ಆಹಾರ ಸೇವಿಸುವುದು, ಸರಿಯಾದ ಪದಾರ್ಥ ಸೇರಿಸುವುದು. ಓಕೆ, ಅಂದರೆ ಈ ಸರಿಯಾದ ಅಂತ ಹೇಳಿದಾಗ ಸ್ಟೇಪಲ್ ಫುಡ್ ಅಂತ ಹೇಳ್ತೀವಿ, ಅದನ್ನು ನಾವು ಪ್ರತಿದಿನ ಬೆಳಗ್ಗೆ ಒಂದು 8 ಇಂದ 9 o'clockವರೆಗೆ ಬ್ರೇಕ್ಫಾಸ್ಟ್, 1 ಇಂದ 2 o'clockವರೆಗೆ ಲಂಚ್, ಮತ್ತು ಹಾಗೆ 8 ಇಂದ 9 o'clockವರೆಗೆ ಡಿನ್ನರ್. ಸೊ ಈ ರೀತಿ ನಾವು ಆಹಾರವನ್ನು ಸೇವಿಸಿದಾಗ ನಮ್ಮ ದೇಹದಲ್ಲೇ ಆಗುವಂತಹ ಆ್ಯಸಿಡ್ ಅಥವಾ ಏನು ನಮಗೆ ಎಂಜೈಮ್ಸ್ ಬೇಕಿರುತ್ತೆ ಆ ಎಂಜೈಮ್ಸು ಕೂಡ ಕರೆಕ್ಟ್ ಟೈಮ್ ಆಗಿ ನಮಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಯಾವುದೇ ಥರದಂಥ ಅತಿಯಾದ ಹೆಚ್ಚಾದ ಆಸಿಡ್ಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಮತ್ತು ಎರಡನೇದಾಗಿ ಅತಿಯಾಗಿ ಕರೆದಿರುವಂತಹ, ಅತಿಯಾಗಿ ಉಪ್ಪು ಇರುವಂತಹ ಅಥವಾ ಕ್ಯಾಂಡ್ ಫುಡ್ಸ್ ಇದೇ ರೀತಿ ತಿನ್ಕೊಳ್ತಾ ಬಂದಾಗಲೂ ಕೂಡ ನಮ್ಮ ಜಠರದಲ್ಲಿ ಇರುವಂತಹ ಎಪಿಥೀಲಿಯಮ್ಗೆ ತೊಂದರೆ ಆಗ್ತದೆ, ಅಲ್ಲಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಖಾರ ತಿಂದರೂ ಗ್ಯಾಸ್ಟ್ರಿಕ್ ಬರುತ್ತೆ, ಅದು ಅತಿಯಾದ ಖಾರ ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗ್ತದೆ. ಓಕೆ, ಸೊ ಯಾವುದೇ ಒಂದು ಮಿತಿ ಮೀರಿದೆ ಅಂದರೆ ಅಲ್ಲಿ ನಮಗೆ ಹೊಡೆತ ಬೀಳ್ತದೆ ಅಂತದ ಇದರಿಂದ. ಆಮೇಲೆ ಇನ್ನೂ ಕೆಲವುದು ಏನಂತಂದರೆ ಸ್ಮೋಕಿಂಗ್. ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದಾಗ ಸ್ಮೋಕಿಂಗ್ ಇವತ್ತಿನ ಒಂದು ವಯೋಮಾನದಲ್ಲಿ ಅಥವಾ ಇವತ್ತಿನ ಒಂದು ಪ್ರಪಂಚದಲ್ಲಿ ಸ್ಮೋಕಿಂಗ್ ಅನ್ನೋದು ಎರಡೂ ಅಂದರೆ ಮೇಲ್ಸ್ ಆಗಿರ್ಬೋದು ಫಿಮೇಲ್ಸ್ ಆಗಿರ್ಬೋದು ಇಬ್ಬರಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಸ್ಮೋಕ್ ಮಾಡೋದಲ್ಲಿ. ಈ ಸ್ಮೋಕ್ ಮಾಡಿದಾಗಲೂ ಕೂಡ ಇನ್ನರ್ ಎಪಿಥೀಲಿಯಮ್, ಈಸೋಫೇಜಸ್ ಆಗಿರ್ಬೋದು, ಹೊಟ್ಟೆಯಲ್ಲಿರುವಂತಹ ಇನ್ನರ್ ಎಪಿಥೀಲಿಯಮ್ ಇರ್ಬೋದು, ಅದು ಟೇರ್ ಆಗ್ತಾ ಹೋಗುತ್ತೆ. ಆ ಸ್ಮೋಕ್ ಇರೋ ಗ್ಯಾಸು ಹೊಟ್ಟೆ ಒಳಗಡೆ ಹೋದಾಗೂ ಕೂಡ ಅಲ್ಸರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅವು ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಅದೇ ರೀತಿ ಆಲ್ಕೋಹಾಲ್, ದಟ್ಸ್ ಇಸ್ ಅಗೇನ್ ಆ್ಯಡ್ ಆನ್. ಸೊ ಆಲ್ಕೋಹಾಲ್ ಕುಡಿದಾಗ ಈಸೋಫೇಜಲ್ ಎರೋಜೈಟಿಸ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರಿಕ್ ಎರೋಜನ್ಸ್ ಅಂತ ಹೇಳ್ತೀವಿ, ಡ್ಯೂಡೆನಲ್ ಎರೋಜನ್ಸ್ ಅಂತ ಹೇಳ್ತೀವಿ. ಎರೋಜನ್ ಅನ್ನೋದು ಅದು ಅದ್ರ ಪ್ರಮಾಣದಿಂದ ಒಳಗಿರೋ ಎಪಿಥೀಲಿಯಮ್ನ ಕಟ್ಟಾಗ್ತಾ ಹೋಗ್ತದೆ. ಈ ಕಟ್ಟಾಗ್ತಾ ಹೋದಾಗ ಇವರಿಗೆ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಗ್ಯಾಸ್ಟ್ರಿಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವುದೇ ಒಬ್ಬ ವ್ಯಕ್ತಿ ತುಂಬ ಅತಿಯಾದ ಆಲ್ಕೋಹಾಲ್ ಕುಡಿದು ವಾಮಿಟ್ ಆಗ್ತದೆ, ಯಾಕಾಗ್ತದೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಕಟ್ಟಾದಾಗ ಇನ್ನೂ ಸೆಕ್ರಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸೆಕ್ರಿಷನ್ಸ್ ಕೆಳಗಡೆ ಹೋಗೋಕ್ಕಾಗಲ್ಲ, ಅದು ಹೊರಗಡೆ ಬರಲೇಬೇಕಾಗುತ್ತೆ. ಹಾಗಾಗಿ ಆಲ್ಕೋಹಾಲ್ ಕುಡಿದಾದ ಮೇಲೆ ಸೊ ದೇರ್ ಈಸ್ ಎ ವಾಮಿಟಿಂಗ್. ಸೊ ಈ ಗ್ಯಾಸ್ಟ್ರಿಕ್ಕಿಂದನೇ ಕೂಡ ಈ ವಾಮಿಟಿಂಗ್ ಕೂಡ ಆಗ್ತದೆ. ಸೊ ಈ ರೀತಿ ಇಂತಹ ಬ್ಯಾಡ್ ಹ್ಯಾಬಿಟ್ಸ್ ಇರುವುದನ್ನು ಕೂಡ ನಾವು ತ್ಯಜಿಸಿದಾಗ ಈ ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ. ಅಂದರೆ ಅತಿ ಮುಖ್ಯವಾಗಿ ಈ ಗ್ಯಾಸ್ಟ್ರಿಕ್ನ ಪ್ರಿವೆಂಟ್ ಮಾಡಲಿಕ್ಕೆ ಹೇಗೆ ಅಂತ ಈಗ ನಾನು ಆವಾಗಲಿಂದಲೂ ಹೇಳ್ತಾ ಇದ್ದೆ ನಿಮಗೆ, ಆ್ಯಸಿಡ್ಡಿಂದ ಈ ಗ್ಯಾಸ್ ಜಾಸ್ತಿ ಆಗ್ತದೆ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ ಅಂತ. ಸೊ ಈ ಆ್ಯಸಿಡನ್ನು ನಾವು ಉಪಶಮನ ಮಾಡಬೇಕು. ಉಪಶಮನ ಮಾಡಬೇಕಂತಂದರೆ ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ, ಅಥವಾ ನಾರ್ಮಲ್ ವಾಟರ್ ಕೂಡ ನಾವು ತಗೊಂಡಾಗ ಅದು ಆಲ್ಕಲಿನಿಟಿ ಮಾಡಿಬಿಟ್ಟು ದ pH ಆಫ್ ದಿ ಸ್ಟಮಕ್ನ ನಮಗೆ ಮೇಂಟೈನ್ ಮಾಡಿ ಯಾವುದೇ ಥರದ ಹುಣ್ಣು ಆಗದಾಗೆ ನೋಡ್ಕೊಳ್ತಿದೆ. ಅದಕ್ಕೆ ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ದಿನಕ್ಕೆ 3-3.5 ಲೀಟ್ರ್ ಕರೆಕ್ಟಾಗಿ ನೀರು ಕುಡಿದ್ವಿ ಅಂತಂದರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಕೂಡ ಉಪಶಮನ ಆಗ್ತದೆ. ಸೊ ಇದೆಲ್ಲ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ ಆಗ್ತಿಲ್ಲ ಅಂತ ಹೇಳಿದಾಗಲೂ ಕೂಡ ವೈದ್ಯರ ಬಳಿ ಚಿಕಿತ್ಸೆಗಂತ ನೀವು ಸಮಾಲೋಚನೆಗೆ ಬಂದರೆ ಅಲ್ಲಿಗೆ ವೈದ್ಯರು ನೋಡಿಬಿಟ್ಟು ತುಂಬ ಸಿವಿಯರ್ ಇತ್ತು ಅಂತಂದರೆ ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಕೆಲವೊಂದು ಸಲ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಮತ್ತು ಲೈಕ್ ಸಿರಪ್ ಕೂಡ ಕೊಡ್ತೀವಿ ಗ್ಯಾಸ್ಟ್ರಿಕ್ಕಿಗೆ. ಅದಕ್ಕೂ ಕಮ್ಮಿ ಆಗಿಲ್ಲ ಅಂತಂದರೆ ಎಂಡೋಸ್ಕೋಪಿ ಮಾಡಲಿಕ್ಕೆ ಹೇಳ್ತೀವಿ. ಸೊ ಅಪ್ಪರ್ ಜಿ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಒಂದು ದುರ್ಬಿನನ್ನು
ಬಾಯಿಂದ ನಾವಿಗೆ ಬಿಟ್ಬಿಟ್ಟು ಒಳಗಡೆ ಈಸೋಫೆಗಸ್ಸು ಮತ್ತು ಸ್ಟಮಕ್ಕು ಡ್ಯೂಡೆನಮನ್ನು ಸ್ಟಡಿ ಮಾಡ್ತೀವಿ, ಅಪ್ಪರ್ ಜಿ ಎಂಡೋಸ್ಕೋಪಿ ಅಂತ. ಅದನ್ನು ನೋಡಿಕೊಂಡು ಅದರಲ್ಲಿ ಏನಾದ್ರು ಎರೋಜನ್ ಇದೆಯಾ, ಅಲ್ಸರ್ ಇದೆಯಾ, ಅಥವಾ ಮತ್ತೊಂದು ಬೇರೆ ಏನಾದ್ರು ಪ್ರಾಬ್ಲಮ್ ಇಂದ ಈ ರೀತಿ ಆಗ್ತಾ ಇದೆಯಾ. ಈವನ್ ಹೊಟ್ಟೆ ಕ್ಯಾನ್ಸರ್ ಕೂಡ ಆಗ್ಬೋದು. ಈ ಗ್ಯಾಸ್ಟ್ರಿಕ್ಕನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಕ್ರಾನಿಕ್ ಆಗಿ ಆಯ್ತು ಅಂತಂದರೆ ಹೊಟ್ಟೆ ಕ್ಯಾನ್ಸರ್ ಕೂಡ ಆಗ್ಬೋದು. ಆವಾಗ ರಕ್ತ ಬಾಯಿಂದ ಬರ್ತದೆ, ಸೊ ನೋವು ತುಂಬ ಜಾಸ್ತಿ ಇರ್ತದೆ, ಈ ರೀತಿ ಎಲ್ಲ ತೊಂದರೆಗಳು ಇರ್ತದೆ. ಆಮೇಲೆ ಊಟ ಸೇರ್ಲಿಕ್ಕಾಗಲ್ಲ, ನೀರು ಸೇರ್ಲಿಕ್ಕಾಗಲ್ಲ, ಯಾಕಂದರೆ ಬ್ಲಾಕ್ ಆಗಿಬಿಡುತ್ತೆ. ಕ್ಯಾನ್ಸರ್ ಅನ್ನೋದು ಒಂದು ಗಡ್ಡೆ ಬೆಳೀತಾ ಇರ್ತದೆ, ಆವಾಗ ಊಟ ಮಾಡಲಿಕ್ಕಾಗಲ್ಲ, ನೀರು ಕುಡಿಲಿಕ್ಕಾಗಲ್ಲ. ಸೊ ಈ ಥರ ಸಿಮ್ಟಮ್ಸ್ ಇದ್ದಾಗ ಎಂಡೋಸ್ಕೋಪಿ ನೋಡಿಬಿಟ್ಟು ಅದನ್ನು ಬಯಾಪ್ಸಿ ತೆಗೆದು ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಇದ್ದಂದರೆ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂದಾಗ ಯಾವುದೇ ಥರದಾಗಿ ನಾವು ಹರಿಯಾಗಿ ಕೆಲಸ ಮಾಡೋದಾಗಲಿ ಅಥವಾ ಪದೇ ಪದೇ ಆಲ್ಕೋಹಾಲ್ ಕುಡಿಯೋದಾಗಲಿ, ಸ್ಮೋಕಿಂಗ್ ಮಾಡೋದಾಗಲಿ, ಇವನ್ನೆಲ್ಲ ನಾವು ಬಿಟ್ಟರೆ ಗ್ಯಾಸ್ಟ್ರಿಕ್ ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು. ಸರ್, ಈಗ ತುಂಬ ಎದೆ ಉರಿ ಬರ್ತಾ ಇರುತ್ತೆ, ಬಟ್ ಏನು ಅಂತಂದರೆ ಸಡನ್ನಾಗಿ ನಮಗೆ ಏನಾದರೂ ತೊಗೋಬೇಕು ಅನಿಸ್ತಿರುತ್ತೆ, ಊಟ ಮಾಡೋಕ್ಕಾಗ್ತಾ ಇರಲ್ಲ, ಏನಿರಲ್ಲ. ಆ ಟೈಮಲ್ಲಿ ನೀವು ಹೆಂಗೆ ಸಜೆಸ್ಟ್ ಮಾಡ್ತೀರಾ ಸರ್? ನೀವೇ ಹೇಳ್ತಾ ಇದ್ರಿ ಊಟನೇ ಸೇರಲ್ಲ ಆಗ ಎದೆ ಉರಿ ಬಂದಾಗ, ಅಥವಾ ಹೊಟ್ಟೆ ನೋವು ಇರುತ್ತೆ. ಸೊ ಹೊಟ್ಟೆ ನೋವು ಕೂಡ ಕಾರಣನಾ ಸರ್ ಇದು ಗ್ಯಾಸ್ಟ್ರಿಕ್ಕಿಗೆ? ಹೇಗೆ? ಹೌದು. ಈಗ ಯಾಕೆ ತುಂಬ ಎದೆ ಉರಿ ಇರುತ್ತೆ ಅಂತ ಹೇಳಿದ್ರೆ, ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆದಾಗ ಈ ಎದೆ ಉರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಆ್ಯಸಿಡ್ ಕಂಟೆಂಟ್ ಕಮ್ಮಿ ಆಗಬೇಕಂದಾಗ ನಾವು ಅದನ್ನು ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಕಮ್ಮಿ ಮಾಡ್ತೀವಿ. ಯೂಶಲಿ ಪ್ರಾಂಟಪ್ರೋಸಲ್ ಅಂತ ಹೇಳ್ತೀವಿ, ಒಮಿಪ್ರೋಸಲ್, ಎಸ್ಮೋಪ್ರೋಸಲ್ಲು, ಲ್ಯಾನ್ಸೋಪ್ರೋಸಲ್ಲು, ಈ ರೀತಿ ಒಂದು ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಕೊಟ್ಟಾಗ ಆ ಆ್ಯಸಿಡ್ಸು ಕಂಟೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಮೀನ್ವೇಲು ರೋಗಿಗೆ ಗುಣ ಆಗ್ತಾ ಹೋಗುತ್ತೆ. ಆಮೇಲೆ ಹುಣ್ಣು, ಹೊಟ್ಟೆಯಲ್ಲಿರುವಂತಹ ಹುಣ್ಣು ಮಾಯಬೇಕು. ಆ ಹುಣ್ಣು ಮಾಯಲಿಕ್ಕೆ ಕೂಡ ನಾವು ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಅದು ಹುಣ್ಣು ಮಾದಾಗ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಮಲಗುವ ರೀತಿ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ನುವಂಥ ವಿಚಾರ ಕೇಳ್ಪಟ್ಟಿದ್ದೀನಿ ನಾನು. ಅಂದರೆ ಗ್ಯಾಸ್ಟ್ರಿಕ್ ಆದಂಥವ್ರಿಗೆ ಬೇರೆ ಥರದೇ ಒಂದು ಬೆಡ್ ಎಲ್ಲ ಬರುತ್ತೆ ಸರ್. ಡಸ್ ಇಟ್ ಮ್ಯಾಟರ್? ಅದು ಮ್ಯಾಟ್ರ್ ಆಗುತ್ತಾ ಅಂತ ಹೇಳಿ ನೀವು ಕೇಳೋದು ಅದನ್ನು GRDS ಅಂತ ಹೇಳ್ತೀವಿ, ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್. ಅಂದರೆ ಈ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆದಾಗ ಹೊಟ್ಟೆಯ ಮೇಲು ಅಂದರೆ ಈಸೋಫೆಗಸ್, ಲೋವರ್ ಎಂಡ್ ಆಫ್ ಈಸೋಫೆಗಸ್ ಅಂತ ಇರುತ್ತೆ, ಆ ಈಸೋಫೆಗಸ್ಸು ಮತ್ತು ಹೊಟ್ಟೆಯ ಭಾಗಕ್ಕೆ ಎರಡು ಕಮ್ಯುನಿಕೇಷನ್ಸಲ್ಲಿ ಇರುತ್ತೆ. ಆ ಈಸೋಫೆಜಲ್ ರಿಫ್ಲೆಕ್ಸ್ ಆಗ್ತಾ ಹೋದಾಗ ಗ್ಯಾಸ್ಟ್ರಿಕ್ದು ಕೂಡ ಜಾಸ್ತಿ ಆಗ್ತಾ ಮೇಲ್ಗಡೆ ಹೋಗುತ್ತೆ. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, 30 ಡಿಗ್ರಿ ತಲೆ ಎತ್ತಿಬಿಟ್ಟು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಮಲಗಿಸ್ಕೊಂಡಾಗ ರಿಫ್ಲೆಕ್ಸ್ ಆಗಲ್ಲ, ಗ್ಯಾಸ್ ರಿಫ್ಲೆಕ್ಸ್ ಆಗಿದಾಗ ಗ್ಯಾಸ್ಟ್ರೈಟಿಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಅದು ವಂಶ ಪಾರಂಪರೆಯಿಂದ ಬರೋದಾ ಅಥವಾ ಅದು ಸಡನ್ನಾಗಿ ಉಟ್ಕೊಳ್ಳೋದಾ, ಹೇಗೆ ಸರಿ? ಇಲ್ಲಿ ವಂಶ ಪಾರಂಪರೆ ಅಂತ ಇಲ್ಲ, ಆ್ಯಕ್ಚುಲಿ ಇದು ಯಾರಿಗೆ ಬೇಕಾದ್ರೂ ಕೂಡ ಆಗ್ಬೋದು. ಸೊ ಅತಿಯಾದ ನಾವು ಖಾರ ತಿಂದಾಗ, ಸ್ಮೋಕಿಂಗ್ ಮಾಡಿದಾಗ, ಆಲ್ಕೋಹಾಲ್ ಕುಡಿದಾಗ, ಆಮೇಲೆ ಕರೆಕ್ಟ್ ಟೈಮಾಗಿ ಊಟ ಮಾಡಿದಲೆ, ಕರೆಕ್ಟ್ ನೀರು ಕುಡಿದಿದೆ, ಈ ಥರ ಎಲ್ಲ, ಕಾಫಿ ಟೀಯಿಂದನೂ ಜಾಸ್ತಿ. ಹೌದು, ಅತಿಯಾಗಿ ಕಾಫಿ ಕುಡಿದಾಗಲೂ ಕೂಡ ಈ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತದೆ. ಸರ್, ಕಾಫಿನಲ್ಲಿ ಕೆಫೀನ್ ಅನ್ನೋದೊಂದಿರುತ್ತೆ, ಸೊ ಹಾಗಾಗಿ ಅದು ಗ್ಯಾಸ್ಟ್ರಿಕ್ ಮಾಡುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ? ಹೌದು. ಕಾಫಿನಲ್ಲಿ ಕೆಫೀನ್ ಮತ್ತು ಟ್ಯಾನಿನ್ ಅಂತ ಕೂಡ ಇರ್ತದೆ. ಇದನ್ನು ಅತಿ ಹೆಚ್ಚಾಗಿ ತಗೊಂಡಾಗ ಏನಾಗುತ್ತೆ, ನಮ್ಮ ಈಸೋಫೆಜಕ್ಸಲ್ಲಿ ಅಥವಾ ಸ್ಟಮಕ್ಕಲ್ಲಿರುವಂತಹ, ಹೊಟ್ಟೆಯಲ್ಲಿರುವಂತಹ ಎಪಿಥೀಲಿಯಂ ರಪ್ಚರ್ ಆಗ್ತಾ ಹೋಗುತ್ತೆ. ಅದರಿಂದ ಗ್ಯಾಸು ಕೂಡ ಜಾಸ್ತಿ ಆಗುತ್ತೆ ಅಥವಾ ಆ್ಯಸಿಡ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗ್ತದೆ. ಓಕೆ, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸುಮಾರು ಎಷ್ಟು ದಿನಗಳ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳಿ? ಈಗ ಇನ್ನೊಂದು ಹೇಳ್ತೀವಿ ಅಂತಂದರೆ, ಈ ಗ್ಯಾಸ್ಟ್ರಿಕ್ ಆದಾಗಲೂ ಕೂಡ H. ಪೈಲರಿ ಇನ್ಫೆಕ್ಷನ್ ಅಂತ ಆಗ್ತದೆ. ಸೊ ಇಂತಹ ಸಾಮಾನ್ಯ ಗ್ಯಾಸ್ಟ್ರೈಟಿಸ್ ಇದ್ದಾಗ ಸುಮಾರು ಒಂದು ವಾರವರೆಗೆ 2 to 3 ಡೇಸ್ ಅಥವಾ ಒಂದು 7 ದಿನ ಒಳಗಡೆ ಟ್ರೀಟ್ಮೆಂಟ್ ತೊಗೊಂಡಾಗ ಕಮ್ಮಿ ಆಗ್ತದೆ. ಮತ್ತು ಈ H. ಪೈಲರಿ ಇನ್ಫೆಕ್ಷನ್ಸ್ ಇದ್ದಾಗ 5 ವಾರದವರೆಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆವಾಗ ಅದು H. ಪೈಲರಿ ಇನ್ಫೆಕ್ಷನ್ ಕಮ್ಮಿ ಆಗಿ ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಆಗ್ತದೆ. ಓಕೆ, ಈಸ್ ದೇರ್ ಎನಿ ಸ್ಟೇಜಸ್ ಫಾರ್ ಗ್ಯಾಸ್ಟ್ರಿಕ್? ಏನಾದರೂ ಸ್ಟೇಜಸ್ ಇದೆನಾ ಗ್ಯಾಸ್ಟ್ರಿಕ್? ಸ್ಟೇಜಸ್ ಇಲ್ಲ, ಆದರೆ ಅಲ್ಸರ್ ಅಂತ ಬಂದಾಗ ನಾವು ಎಂಡೋಸ್ಕೋಪಿ ಮಾಡಿದಾಗ ಮಾತ್ರ ಸ್ಟೇಜಸ್ಗಳು ಬರುತ್ತೆ. ಸೊ ಫಾರೆಸ್ಟ್ ಕ್ಲಾಸಿಫಿಕೇಷನ್ 1, 2, 3, 4 ಅಂತ ಬರ್ತದೆ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಎರೋಜನ್ಸು, ಅಲ್ಸರು, ಆಮೇಲೆ ವಾಟ್ ಈಸ್ ಅ ಗ್ರೇಡ್ ಆಫ್ ಅಲ್ಸರ್ಸ್, ಆಲ್ ದ ಥಿಂಗ್ಸ್ ವಿ ವಿಲ್ ರೆಕಗ್ನೈಸ್ ದೇರ್. ಬಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿದಾಗ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಮತ್ತು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ 2 ಥರ ಇರ್ತದೆ. ಅಂದರೆ ಕ್ರಾನಿಕ್ ಅಂದರೆ ತುಂಬ ದಿನದಿಂದ ನನಗೆ ತೊಂದರೆ ಆಗ್ತಾ ಇದೆ, ಇದು ಕಮ್ಮಿ ಆಗ್ತಾ ಇಲ್ಲ ಅಂತಂದಾಗ. ಇನ್ನೂ ಕೆಲವರಲ್ಲಿ ಈ ಗ್ಯಾಸ್ಟ್ರಿಕ್ಸ್ ಅಂತ ಬಂದಾಗ ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ. ಓಕೆ, ಅಂದರೆ ಕೋಲಿಸಿಸ್ಟೈಟಿಸ್ ಅಂತ ಹೇಳ್ತೀವಿ, ಕೋಲಿಲಿಥಿಯಾಸಿಸ್ ಅಂತ ಹೇಳ್ತೀವಿ. ಅದು ಪಿತ್ತಕೋಶ, ಲಿವರಿನ ಕೆಳಭಾಗದಲ್ಲಿ ಒಂದು ಚಿಕ್ಕ ಆರ್ಗನ್ ಇರ್ತದೆ, ಅಲ್ಲಿ ಕಲ್ಲಿದ್ದಾಗಲೂ ಕೂಡ ಈ ರೀತಿ ನೋವು ಬರ್ತಾ ಇರ್ತದೆ. ಸೊ ಪಿತ್ತಕೋಶದಲ್ಲಿ ಕಲ್ಲಿರುವಾಗ ಆವಾಗಲೂ ಕೂಡ ನಾವು ಇದನ್ನು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರ್ತದೆ. ಸ್ಕ್ಯಾನಿಂಗ್ ಮಾಡಿಸಿದಾಗ ಪಿತ್ತಕೋಶದಲ್ಲಿ ಕಲ್ಲಿರೋದು ಗೊತ್ತಾಗುತ್ತೆ, ಎಂಡೋಸ್ಕೋಪಿ ನಾರ್ಮಲ್ ಇರುತ್ತೆ. ಸೊ ಪಿತ್ತಕೋಶದಲ್ಲಿ ಕಲ್ಲಿರುವಾಗ ಪಿತ್ತಕೋಶ ಆಪ್ರೇಷನ್ ಮಾಡಿ ಆ ಕಲ್ಲನ್ನು ತೆಗಿತೀವಿ, ಆವಾಗ ಇವರಿಗೆ ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಆಗ್ತದೆ.
ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಎನಿ ಮಕ್ಕಳಿಗೂ ಬರ್ಬೋದು. ಇತ್ತೀಚಿನ ನಾವು ತಿನ್ನುವಂತಹ ಊಟದಲ್ಲಿ ಮಕ್ಕಳು ಕೂಡ ಜ್ಞಾನ ಕೊಡ್ತಿಲ್ಲ ಇದ್ದಾಗ ಇವಾಗೆಲ್ಲ ಈ ಸಾಲ್ಟೆಡ್ ಫುಡ್ ಅಂತ ನಾನು ಅವಾಗಲೇ ಹೇಳಿದೆ, ಈ ಕುರ್ಕುರೆ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಆಮೇಲೆ ಈ ಜಂಕ್ಸ್ ಫುಡ್ ಆಗಿರ್ಬೋದು, ಪಾಪ್ಕಾರ್ನ್ ಆಗಿರ್ಬೋದು, ಇದರಲ್ಲೆಲ್ಲ ಜಾಸ್ತಿ ಸಾಲ್ಟೆಡ್ ಮತ್ತು ಇದೇ. ಸೊ ಇದು ಮಕ್ಕಳಲ್ಲಿ ತಿಂದಾಗ ಮಕ್ಕಳ ಹೊಟ್ಟೆಯಲ್ಲಿರುವಂತಹ ಎಪಿಥೀಲಿಯಂ ಕೂಡ ಸೂಕ್ಷ್ಮ ಇರ್ತದೆ. ಆ ಸೂಕ್ಷ್ಮ ಅದನ್ನು ಯಾವಾಗ ವೇರ್ ಆ್ಯಂಡ್ ಟೇರ್ ಆಗ್ತದೆ ಆವಾಗ ಈ ಗ್ಯಾಸ್ಟ್ರಿಕ್ ಅನ್ನೋದು ಕೂಡ ಮಕ್ಕಳಲ್ಲೂ ಕಂಡು ಬರ್ತದೆ. ಓಕೆ, ಅಂದರೆ ಈಗ ಮಕ್ಕಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಸರ್? ಈಗ ಪಾಪ ನಮಗೆ ಅವ್ರ ಒಳಗಡೆ ಅದೇನೋ ಎಂಡೋಸ್ಕೋಪಿ ಹಾಕಿ ಮಾಡ್ತೀವಿ ಅಂತ ಹೇಳ್ತಿದ್ರಿ, ಅದು ಓಕೆ, ಕಾಮನಲ್ಲಿ ಏಜ್ ಆಗಿರೋ ಒಂದು ಲೆವೆಲಿಗೆ ಆದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ? ಮಕ್ಕಳಿಗೂ ಕೂಡ ಅಷ್ಟೇ, ಯಾವ ಲೆವೆಲಲ್ಲಿ ಗ್ಯಾಸ್ಟ್ರಿಕ್ ಇದೆ ಅನ್ನೋದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಪರಿಹಾರ ಹೇಳ್ತೀವಿ. ಆ ಪರಿಹಾರಕ್ಕೆ ಕೆಲವೊಂದು ಸಲ ಲ್ಯಾನ್ಸೋಪ್ರೊಸೋಲ್ ಅನ್ನೋ ಟ್ಯಾಬ್ಲೆಟು ಕೂಡ ಕೊಡ್ತೀವಿ. ಓಕೆ, ಅದಕ್ಕೂ ಕಮ್ಮಿ ಆಗಿಲ್ಲ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಎಂಡೋಸ್ಕೋಪಿನೂ ಮಾಡಬೇಕಾಗತ್ತೆ, ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಈ ಗ್ಯಾಸ್ಟ್ರಿಕ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಸರ್? ಈಗ ಕೆಲವ್ರು ಹೇಳ್ತಾರೆ ಮಲಗಬೇಕಾದ್ರೆ ಮಜ್ಜಿಗೆ ಕುಡಿಬೇಕು, ಮಜ್ಜಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ. ಜೊತೆಗೆ ಇನ್ನೂ ಕೆಲವ್ರು ಹೇಳ್ತಾರೆ ಈ ಜೀರಿಗೆ ಮತ್ತು ಅಜ್ವಾನದ ಕಾಳ್ದು ಕುಟ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡು ನೀರಲ್ಲಿ ಹಾಕೊಂಡು ಕುಡಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡೋದಕ್ಕೆ ಏನು? ಈಗ ನೀವು ಹೇಳಿದ್ದೆಲ್ಲ ಏನಂತಂದರೆ ಮನೆಮದ್ದು ಅಂತ ಹೇಳ್ತೀವಿ. ಮನೆಮದ್ದು, ಆ ಮನೆಮದ್ದಲ್ಲಿ ಮಜ್ಜಿಗೆನೂ ಚೆನ್ನಾಗಿರುತ್ತೆ, ಇವನ್ ಹಾಲು ಕುಡಿದ್ರೂ ಕೂಡ ಗ್ಯಾಸ್ಟ್ರಿಕ್ ನಿಮಗೆ ಕಮ್ಮಿ ಆಗುತ್ತೆ. ಆಮೇಲೆ ಜೀರಿಗೆ ಮತ್ತು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕಿ ಕುಡಿದಾಗಲೂ ಕೂಡ ಇದು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಮನೆಮದ್ದನ್ನು ಕೂಡ ಕೆಲವರು ಪಾಲಿಸ್ತಾ ಬರ್ತಾ ಇದ್ದಾರೆ. ಆಮೇಲೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಈನೋ ಅಂತ ಕುಡಿತಾರೆ. ಸೊ ಅದನ್ನು ಮಾಡಿದಾಗಲೂ ಕೂಡ ಅವರಿಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅನ್ನೋದು. ಬಿಕಾಸ್ ಇದನ್ನು ತಗೊಂಡಾಗ ಊಟದ ಕ್ರಿಯೆ ಕರೆಕ್ಟ್ ಆಗ್ತದೆ. ಓಕೆ, ಆ ಊಟದ ಕ್ರಿಯೆ ಕರೆಕ್ಟ್ ಆದಾಗ ಅಲ್ಲಿ ಒಳಗೆ ಬರುವಂತಹ ಆ್ಯಸಿಡ್ ಉಪಶಮನ ಆಗ್ತದೆ. ಸೊ ಆ್ಯಸಿಡ್ ಉಪಶಮನ ಆದಾಗ ಗ್ಯಾಸ್ಟ್ರಿಕ್ ಮಾಯ ಆಗ್ತದೆ. ಸೊ ಇದು ಮನೆಮದ್ದುಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಇನ್ನೂ ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದವರಿಗೆ ತಿಂಗಳಾನ್ಗಟ್ಟಲೆ ಟ್ಯಾಬ್ಲೆಟ್ ಅದು ಟ್ಯಾಬ್ಲೆಟ್ಸ್ನ ತಿಂಗಳಾನ್ಗಟ್ಟಲೆ ಕೊಡ್ತಾರೆ. ಅದು ಏನಾದರೂ ತುಂಬ ಜನಕ್ಕೆ ಅನಿಸಿರುತ್ತೆ ಸರ್, ಇದು ಕಿಡ್ನಿಗೆ ಏನಾದರೂ ಎಫೆಕ್ಟ್ ಆಗಿಬಿಡುತ್ತಾ ಆ ಥರದ ಟ್ಯಾಬ್ಲೆಟ್ ತೊಗೊಂಡ್ರೆ? ತುಂಬ ಸಮಯದಿಂದ ಗ್ಯಾಸ್ಟ್ರಿಕ್ಕನ್ನು ತೊಗೊಂಡಾಗ ಅದಕ್ಕೆ ಕೆಲವೊಂದು ಸಲ ಬಾಡಿಗೆ ಎಫೆಕ್ಟ್ ಆಗ್ತದೆ. ಕೆಲವೊಂದು ಏನಾಗ್ತದೆ ಅಂತಂದರೆ ಕಿಡ್ನಿಗನ್ನೋ ಎಫೆಕ್ಟ್ ಇರೋದಿಲ್ಲ, ಬಟ್ ಈ ಆ್ಯಸಿಡ್ ಉಪಶಮನ ಆಗ್ತಾ ಸೊ ಕೆಲವೊಂದು ಸಲ ಕ್ಯಾನ್ಸರಿಗೆ ಮಾರ್ಪಟ್ಟೋ ಚಾನ್ಸಸ್ ಕೂಡ ಇರ್ತದೆ. ಸೊ ಲಾಂಗ್ ಟರ್ಮ್ ಯೂಸ್ ಆಫ್ ಪ್ರಾಂಟಪೊಸಲ್, ಅದು ಲಾಂಗ್ ಟರ್ಮ್ ಯಾವುದೇ ಒಂದು ಮೆಡಿಸಿನ್ಸು ನಾವು ಮೆಡಿಕಲಲ್ಲಿ ನಾವು ಹೇಳೋದಿಲ್ಲ. ಸೊ ಇವಾಗ ಗ್ಯಾಸ್ಟ್ರಿಕ್ ಆವಾಗವಾಗ ಬಂದೇ ಬರ್ತದೆ. ಈಗ ಸರ್ವೇ ಸಾಮಾನ್ಯ ಏನಾಗುತ್ತೆ, ನಮಗೆ ಇದೇ ರೀತಿ ಊಟ ಮಾಡಬೇಕು ಅನ್ನೋಕ್ಕೆ ಒಂದು ಕಷ್ಟ ಆಗ್ಬೋದು. ಕೆಲವೊಂದು ಸಲ ಆ ವ್ಯಕ್ತಿ ಒಂದು ಬೇರೆ ಊರಿಗೆ ಹೋಗ್ತಾನೆ ಅಂತಂದಾಗಲೂ ಕೂಡ ಊಟ ವ್ಯತ್ಯಾಸ ಆದಾಗಲೂ ಕೂಡ ಗ್ಯಾಸ್ಟ್ರಿಕ್ ಬರ್ತದೆ. ಅಂಥ ಸಮಯದಲ್ಲಿ ಒಂದು 2 to 3 days ಟ್ಯಾಬ್ಲೆಟ್ಸ್ ತೊಗೋಬೇಕು ಮತ್ತು ಸ್ಟಾಪ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಅದರದ್ದೇ ಆದಂಥ ಕಾಂಪ್ಲಿಕೇಶನ್ಸ್ ಇದ್ದೇ ಇರ್ತದೆ. ಓಕೆ, ಈ ಬಿಕ್ಕಳಿಕೆ ಆಮೇಲೆ ಒಂಥರ ಗಡ್ರದಾಗ ಏನು ಹೇಳ್ತಾರಲ್ಲ ಅದು ಜಾಸ್ತಿ ಬರ್ತಿರತ್ತೆ. ಸೊ ಅದು ಕೂಡ ಗ್ಯಾಸ್ಟ್ರಿಕ್ ಇದೇ ಕಾರಣಕ್ಕೆ ಬರುತ್ತಾ? ಯಾಕೆಂದರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗಲೂ ಅದು ಬರ್ತಾ ಇರುತ್ತೆ ಸರ್. ಸೊ ಏನು ಹೇಳ್ತೀರಿ ಇದಕ್ಕೆ ಅಂತ ಹೇಳಿ? ಈಗ ಒಂದು ಊಟ ಮಾಡಿ ಬರೋದೇನಂತಂದರೆ ಒಳಗಡೆ ಇರುವಂತಹ ಒಂದು ಗ್ಯಾಸು ಹೊರಗಡೆ ಬರ್ತದೆ. ಓಕೆ, ಅದು ಒಂದು ಪಾರ್ಟ್. ಆದರೆ ಯಾವಾಗ ನಾವು ಊಟ ಮಾಡ್ದಲೇ ಕೂಡ ಹೊಟ್ಟೆ ನೋವು ಬಂದಾಗ ಅದು ಗ್ಯಾಸ್ಟ್ರಿಕ್ ಆಗಿ ಇರ್ತದೆ. ಸೊ ಊಟ ಮಾಡಿದಾಗ ಡೆಫಿನೆಟ್ಲಿ ನಾವು ಮಾತಾಡುವಾಗಿರ್ಬೋದು, ಉಸಿರಾಟ ಮಾಡಿದಾಗಿರ್ಬೋದು, ಆವಾಗಲೂ ಕೂಡ ಈ ನಾವು ಮಾತಾಡುವಾಗ ಅತಿಯಾದ ಊಟದ ಜೊತೆ ಗಾಳಿನೂ ಕೂಡ ಹೋಗ್ತದೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂತಂದರೆ ಊಟ ಮಾಡುವಾಗ ಮಾತಾಡಬೇಡಿ, ಜಾಸ್ತಿ ನೀರು ಕುಡಿಬೇಡಿ ಅಂತ ಹೇಳ್ತಾರೆ. ಸೊ ಇದು ಟೆಕ್ನಿಕಲಿ ಆ್ಯಂಡ್ ಸೈಂಟಿಫಿಕಲಿ ಎವ್ರಿಥಿಂಗ್ ರಿಲೇಟೆಡ್. ಸೊ ಊಟ ಮಾಡಿದ ನಂತರ ಏನಾಗುತ್ತೆ, ಹೊಟ್ಟೆಯಲ್ಲಿರುವಂತಹ ಗಾಳಿ ಹೊರಗಡೆ ಬಂದೇ ಬರ್ತದೆ. ಸರ್, ಈಗ ಮೇಜರ್ ಥಿಂಗ್ ಗ್ಯಾಸ್ಟ್ರಿಕ್ನ ನಾವು ಅದು ಬರದೆ ನಮ್ಮ ಹತ್ರ ಸುಳಿಲೇಬಾರ್ದಪ್ಪ ಅಂದರೆ ನಾವು ಯಾವ ರೀತಿಯಾಗಿ ಫುಡ್ ವಿಚಾರದಲ್ಲಾಗಿರ್ಬೋದು ಆ್ಯಂಡ್ ಯಾವ ರೀತಿ ನಮ್ಮ ರುಟೀನ್ ಇರಬೇಕು ಸರ್? ರುಟೀನ್ ಅನ್ನೋದು ಊಟದಲ್ಲಿ ಅತಿಯಾದ ಖಾರ ಇಲ್ಲದೆ, ಅತಿಯಾದ ಉಪ್ಪು ಇಲ್ಲದೆ, ಸ್ಟೇಪಲ್ ಫುಡ್ ಏನಂತ ಹೇಳ್ತೀವಿ ನಾವು, ಆ ಪದಾರ್ಥಗಳನ್ನು, ಆಮೇಲೆ ಅತಿಯಾದ ಎಣ್ಣೆ ಬರೆಸದೆ ಅಥವಾ ಅತಿಯಾದ ಕರದ ಪದಾರ್ಥಗಳನ್ನು ತಿನ್ನದೆ ಕರೆಕ್ಟ್ ಟೈಮಾಗಿ ಒಂದು ನಿಗದಿತ ಮಾರ್ನಿಂಗ್ 9 o'clock, ಆಫ್ಟರ್ನೂನು 2 o'clock ಮತ್ತು ಈವ್ನಿಂಗ್ ಒಂದು 9 o'clock ಈ ರೀತಿ ನಾವು ಊಟ ಮಾಡ್ತಾ ಸೇವಿಸುತ್ತಾ, ಆಮೇಲೆ
ಕರೆಕ್ಟಾದ ಒಂದು 3 to 3.5 ಲೀಟರ್ಸ್ ನೀರು ಕುಡಿದಾಗ ಈ ಎಲ್ಲ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಾವು ಬರದಲ್ಲೇ ನೋಡ್ಕೋಬೋದು. ಅಂದರೆ 3 to 4 ಲೀಟರ್ಸ್ ನೀರು ಕುಡಿಯೋಕೆ ಈಗ ಯೂಶಲಿ ಅಷ್ಟೊಂದು ಕುಡಿಯೋಕ್ಕೆ ಆಗಲ್ಲ ಸರ್. ಸೊ ಅದಕ್ಕೆ ಹೊರತುಪಡಿಸಿ ಈಗ ಟೀ ಕಾಫಿ ಅದನ್ನು ಕಂಟ್ರೋಲ್ ಮಾಡಿ ಬೇರೆ ಥರದ ಲಿಕ್ವಿಡ್ ಐಟಮ್ಸ್ ತೊಗೊಂಡ್ರೂ ಕೂಡ ವರ್ಕ್ ಆಗುತ್ತಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಟ್ರೋಲ್ ಮಾಡೋಕ್ಕೆ ಹೇಗೆ ಅಂತ? ಅಂದರೆ ಈಗ ಜ್ಯೂಸ್ಗಳು ತೊಗೊಳ್ತಾರೆ, ಎನಿ ಪಾರ್ಟ್ ಎನಿಥಿಂಗ್, ಬಟ್ ಈಗ ಜ್ಯೂಸ್ ತೊಗೋಬೋದು. ಬಟ್ ಆದರೆ ಕೆಲವೊಂದು ಸಲ ಈ ಸಕ್ಕರೆ ಕಾಯಿಲೆ ಇರೋರು ಜ್ಯೂಸ್ ತೊಗೊಂಡ್ರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತದೆ. ಸೊ ಆವಾಗ ಏನು ಹೇಳ್ತೀವಿ, ಬೆಸ್ಟ್ ಥಿಂಗ್ ಈಸ್ ವಾಟರ್. ಈವನ್ ಸಕ್ಕರೆ ಕಾಯಿಲೆ ಇರೋರಿಗೆ ನಾವು ಎಳ್ನೀರು ಕುಡಿಬೇಕು ಅಂತಲೂ ಹೇಳೋದಿಲ್ಲ. ಯಾಕಂದರೆ ಎಳ್ನೀರು ತೊಗೊಂಡ್ರೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತದೆ ಮತ್ತು ಇವ್ರಿಗಿನ್ನೂ ಸಕ್ಕರೆ ಕಾಯಿಲೆ ಉಲ್ಬಣ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಅದರಲ್ಲಿ ಡಯಾಬಿಟಿಕ್ ಕೀಟೋಸಿಸ್ ಆಗೋ ಚಾನ್ಸಸ್ ಇರ್ತದೆ. ಅಂಥ ವಿಚಾರದಲ್ಲಿ ನೋಡಿಕೊಂಡು ನಮಗೆ ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಕಿಡ್ನಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ 3 ಲೀಟರ್ ನೀರು ಕುಡಿಲೇಬೇಕು. ಕಿಡ್ನಿ ಪ್ರಾಬ್ಲಮ್ ಬಂದ ಮೇಲೆ ಕಿಡ್ನಿ ಕ್ರಿಯೇಟಿನಿನ್ ಜಾಸ್ತಿ ಆದಾಗ ವೈದ್ಯರು ಎಷ್ಟು ಹೇಳ್ತಾರೆ ಅಷ್ಟೇ ನೀರು ಕುಡಿಬೇಕಾಗ್ತದೆ. ಸೊ ಈ ರೀತಿಯೂ ಕೂಡ ಇರುತ್ತೆ. ಬಟ್ ನಾರ್ಮಲ್ ಐಡಿಯಲ್ ಪರ್ಸನ್ಸಿಗೆ ನಾನೇನು ಹೇಳ್ತೀನಿ ಅಂತಂದರೆ, ಐಡಿಯಲ್ ಪರ್ಸನ್ ಕ್ಯಾನ್ ಡ್ರಿಂಕ್ 3 ಲೀಟರ್ ಆಫ್ ವಾಟರ್. ಓಕೆ, ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಅವರು 3 ಲೀಟರ್ಸ್ ವಾಟರ್ ತೊಗೋಬೋದು. ಅದು 3 ಲೀಟರ್ಸ್ ಒಂದೇ ಸಲ ತಗೋಬೇಕಂತಲ್ಲ, 24 ಗಂಟೆಯಲ್ಲಿ ನಿಮಗೆ ಊಟ ಆದಮೇಲೆ ಒಂದು 1/2 ಲೀಟರು, ಮಧ್ಯಾಹ್ನ ಒಂದು 1/2 ಲೀಟರು, ನೈಟ್ ಒಂದು 1/2 ಲೀಟರ್, ಇನ್ ಬಿಟ್ವೀನ್ ಒಂದು 1.5 ಲೀಟರ್ಸ್ ನೀವು ತೊಗೊಂಡ್ರೆ 3 ಲೀಟರ್ ಆಗ್ತದೆ. ಓಕೆ ಸರ್, ಇಸ್ ದೇರ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ಪಿತ್ತ ಮತ್ತು ಗ್ಯಾಸ್ಟ್ರಿಕ್ ಸರ್? ಪಿತ್ತ ಗ್ಯಾಸ್ಟ್ರಿಕ್ ಅನ್ನೋದು ಇದೇನಂತ ಹೇಳಿದ್ರೆ, ಪಿತ್ತ ಅನ್ನೋದಕ್ಕೆ ಒಂದು ರಸ ಇರ್ತದೆ, ಅದನ್ನು ಗಾಲ್ ಬ್ಲಾಡರಲ್ಲಿ ಬಯಲ್ ಅನ್ನೋದಕ್ಕೆ ಪಿತ್ತ ಅಂತ ಹೇಳ್ತೀವಿ. ಆದರೆ ಆಡು ಭಾಷೆಯಲ್ಲಿ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ ಗ್ಯಾಸ್ಟ್ರಿಕ್ ಬೇರೆ ಆಗ್ತದೆ, ಪಿತ್ತ ಬೇರೆ ಆಗ್ತದೆ. ಸೊ ಇದು ಆಡು ಭಾಷೆಯಲ್ಲಿ ಬಂದಾಗ ಎರಡೂ ಒಂದೇ ಅಂದ್ಕೊಂಡು ಪಿತ್ತ ಜಾಸ್ತಿ ಆಗಿದೆ ಅದಕ್ಕೆ ಈ ರೀತಿ ಆಗಿದೆ ಅನ್ನೋದು ಕೂಡ ಬಾಯಿಂದ ಬಾಯಲ್ಲಿ ಹರಡಿದೆ ಅಷ್ಟೇ. ಅಂದರೆ ಗ್ಯಾಸ್ಟ್ರಿಕ್ಕೇ ಬೇರೆ, ಹಾಗಾದರೆ ಪಿತ್ತನೇ ಬೇರೆ. ಓಕೆ, ಇನ್ನು ಪವರ್ ಇದನ್ನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕೆಲವ್ರು ಹೇಳಿರೋದನ್ನ ಕೇಳಿದ್ದೀನಿ. ಆದರೆ ಮೇ ಬಿ ಕೆಲವರಲ್ಲಿ ಅದು ಕಾಣಿಸಿರ್ಬೋದು, ಇದು ನಿಜನಾ? ಹೌದೌದು, ಪವರ್ ಅಂತಲ್ಲ, ಈ ಮಂಡಿ ನೋವು, ಕೈಕಾಲು ನೋವು, ಆಮೇಲೆ ಆಪ್ರೇಷನ್ ಆದಮೇಲೆ ನೋವು ಕಮ್ಮಿ ಮಾಡಲಿಕ್ಕೆ ಡೈಕ್ಲೋಫೆನಾಕ್ ಅನ್ನೋದು ನಾವು ಕೊಡ್ತೀವಿ ಟ್ಯಾಬ್ಲೆಟು. ಆ ಟ್ಯಾಬ್ಲೆಟು ಕೊಟ್ಟಾಗಲೂ ಕೂಡ ಈ ಸ್ಟಮಕ್ ಹೊಟ್ಟೆಯಲ್ಲಿರುವಂತಹ ಎಪಿಥೀಲಿಯಮ್ನ ರಪ್ಚರ್ ಮಾಡುವಂಥ ಕೆಪಾಸಿಟಿ ಅದಕ್ಕೆ ಇರ್ತದೆ. ಆವಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಆವಾಗಲೂ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರ್ತದೆ. ಅದನ್ನು ಲಾಂಗ್ ಟೈಮ್, ಒಂದು 10 ಡೇಸು 15 ಡೇಸು ಅದನ್ನು ನ್ಯೂಟ್ರಲೈಸ್ ಮಾಡಿದಾಗೆ ತೊಗೊಂಡಾಗ ಡೆಫಿನೆಟ್ಲಿ ಆಗುತ್ತೆ. ಈಗ ಕೆಲವೊಂದು ಮಾತ್ರೆಗಳನ್ನ ಊಟಕ್ಕೆ ಮುಂಚೆ ತೊಗೊಳ್ಳಿ ಅಂತೀವಿ. ಅದನ್ನು ಯಾವುದು ಗ್ಯಾಸ್ಟ್ರಿಕ್ಕಾಗಿ ಕಮ್ಮಿ ಮಾಡುತ್ತೆ ಅದನ್ನು ಊಟಕ್ಕೆ ಮುಂಚೆಗೆ ತೊಗೊಳಕ್ಕೆ ಹೇಳ್ತೀವಿ. ಯಾವುದು ಗ್ಯಾಸ್ಟ್ರಿಕ್ನ ಜಾಸ್ತಿ ಮಾಡುತ್ತೆ ಅದನ್ನು ಊಟ ಆದಮೇಲೆ ತೊಗೊಳ್ಳಿ ಅಂತ ಹೇಳ್ತೀವಿ. ಸೊ ಇದೇ ರೀಸನ್ಗೋಸ್ಕರ ವೈದ್ಯರು ಕೂಡ ಅದನ್ನು ಈ ಮಾತ್ರೆ ತಗೊಂಡ್ರೆ ಹೊಟ್ಟೆಗೆ ತೊಂದರೆ ಮಾಡುತ್ತದೆ, ಅದಕ್ಕೆ ನಾವು ಊಟ ಆದಮೇಲೆ ತಗೊಳ್ಳಿ ಅನ್ನೋದು ಹೇಳ್ತೀವಿ. ಓಕೆ ಸರ್, ಅಂದರೆ ಊಟದ ಮುಂಚೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನ ಮಾತ್ರ ಊಟಕ್ಕೆ ಮುಂಚೆನೇ ತೊಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಕೇಳ್ಬೋದಾ ಸರ್ ಕಾರಣ? ಯಾಕಂದರೆ ಕೆಲವರು ಊಟ ಆದಮೇಲೆ ತೊಗೊಳ್ತಾರೆ ಸರ್, ಬಿಡು ನಡೆಯುತ್ತಲ್ಲ ಟ್ಯಾಬ್ಲೆಟ್ ಆದರೆ ವರ್ಕ್ ಆಗುತ್ತೆ, ಅದು ನಮ್ಮ ಬ್ಲಡ್ಗೆ ಸೇರುತ್ತೆ ಅಂತ ಆ ಥರ ಪರಿಕಲ್ಪನೆಯಲ್ಲಿ ಇರ್ತಾರೆ. ಸೊ ಊಟದ ಮುಂಚೆ ಟ್ಯಾಬ್ಲೆಟ್ ತೊಗೊಂಡ್ರೆ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಟ್ಯಾಬ್ಲೆಟ್ಗೆ ಏನಿರುತ್ತೆ, ಹೊಟ್ಟೆಯಲ್ಲಿರುವ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುವಂಥ ಪವರ್ ಇರುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಯಾವಾಗ? ಆ್ಯಸಿಡ್ ಜಾಸ್ತಿ ಆದಾಗಲೇ ಆಗೋದು. ಸೊ ಇದಕ್ಕೆ ಸಿರಪ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು. ಈಗ ಜಲೋಸಿಲ್ ಅಂತ ಹೇಳ್ತೀವಿ, ಈನೋ ಅಂತ ಹೇಳ್ತೀವಿ, ಆಮೇಲೆ ಸುಕ್ರಾಲ್ಫಿಲ್ ಅಂತ ಹೇಳ್ತೀವಿ. ಓಕೆ, ಸೊ ಇಂತಹ ಒಂದು ಸಿರಪ್ಪು ಅಥವಾ ಟ್ಯಾಬ್ಲೆಟು, ಆ ಟ್ಯಾಬ್ಲೆಟ್ ಮುಂಚೆ ತಗೊಂಡಾಗ ಹೊಟ್ಟೆಯಲ್ಲಿರುವಂತಹ ಆ್ಯಸಿಡ್ ಫಸ್ಟು ನ್ಯೂಟ್ರಲೈಸ್ ಮಾಡುತ್ತೆ. ಹಾಗಾಗಿ ಊಟಕ್ಕೆ ಮುಂಚೆ ತಗೊಳ್ಳಿ ಅಂತ ಹೇಳ್ತೀವಿ. ಈಗ ಗ್ಯಾಸ್ಟ್ರಿಕ್ ಇರುವಾಗ ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಯಾಕಂದರೆ ಎನಿ ಟೈಮು ಉರಿ ಇರುತ್ತೆ. ಫಸ್ಟ್ ನಾವು ಆ ಉರಿ ಕಮ್ಮಿ ಮಾಡಲಿಕ್ಕೆ ಈ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಓಕೆ ಓಕೆ, ಅಂದರೆ ಈಗ ಇಸ್ ದೇರ್ ಎನಿ ಸಿಂಪ್ಟಮ್ಸ್ ಫಾರ್ ಗ್ಯಾಸ್ಟ್ರಿಕ್ ಸರ್? ಸಿಂಪ್ಟಮ್ಸ್ ನೋವು, ಬೆಲ್ಚಿಂಗ್, ಗರಮ್ದಾಗಿ ಬರೋದು, ಓಕೆ, ಹೊಟ್ಟೆ ನೋವು ಬರೋದು, ಸೊ ವಾಮಿಟಿಂಗ್ ಆಗೋದು, ಬಾಯಲ್ಲಿ ಹುಳಿ ಥರ ರಿಫ್ಲೆಕ್ಸ್ ಆಗೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಇರ್ತದೆ. ಓಕೆ, ಆ ಟೈಮಲ್ಲಿ ಈಗ ಮೆಡಿಸಿನ್ ತೊಗೋಬಾರ್ದು ಅಂತ ತುಂಬ ಜನ ಅಂದ್ಕೊಳ್ತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಪ್ಪ, ಯಾವಾಗಲೂ ಮೆಡಿಸಿನೇ ಯಾಕಂದರೆ ಗ್ಯಾಸ್ಟ್ರಿಕ್ ಅನ್ನೋದು ಕೆಲವೊಂದು ಸಲ ಬರ್ತಾ ಇರುತ್ತೆ, ಹೊರಗಡೆ ಏನು ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಅದು ದಿನ ಕಾಣಿಸ್ಕೊಳ್ಳೋದ್ರಲ್ಲೂ ಏನೋ ತಪ್ಪಿಲ್ಲ, ಯಾಕಂದರೆ ಕೆಲವರಲ್ಲಿ ದಿನ ಕಾಣಿಸ್ಕೊಳ್ತಿದೆ. ಸೊ ದಿನಾಗಲೂ ಟ್ಯಾಬ್ಲೆಟ್ ತೊಗೋಬಾರ್ದು, ಸೊ ಒಳ್ಳೆಯದಲ್ಲ, ಅದನ್ನು ನಾವು ನ್ಯಾಚುರಲಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದಾದರೆ ಯಾವ ರೀತಿಯಾಗಿ ಮಾಡ್ಬೋದು ಅಂತ?
ಯಾವುದೇ ರೀತಿಯಾಗಿ ಅಂತ ಹೇಳಿದ್ರೆ ಫಸ್ಟು ಕರೆಕ್ಟಾಗಿ ಒಂದು ವ್ಯಾಯಾಮ, ಎರಡನೇದಾಗಿ ಅಡಿಕ್ವೇಟ್ ವಾಟರ್, ನೀರು, ಓಕೆ, 3-3.5 ಲೀಟರ್ ನೀರು, ಆಮೇಲೆ ಸ್ಟೇಪಲ್ ಫುಡ್, ಅವಾಯ್ಡ್ ಆಯಿಲ್ ಫುಡ್ಸ್, ಅವಾಯ್ಡ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಈ ಪಂಚತಂತ್ರಗಳನ್ನ ನೀವು ರೂಪಿಸಿದ್ರೆ, ಸೊ ಇಟ್ ಈಸ್ ದ ಬ್ಯಾಡ್ ಹ್ಯಾಬಿಟ್ಸ್ ಇನ್ಕ್ಲೂಡಿಂಗ್ smoking, alcohol and excessive drinking of coffee, excessive drinking of tea. So these are the bad habits. ಸೊ ಈ ಪಂಚತಂತ್ರಗಳನ್ನ ನೀವು ಪಾಲಿಸಿದ್ರೆ ಯಾವುದೇ ಒಂದು ವ್ಯಕ್ತಿಗೆ ಗ್ಯಾಸ್ಟ್ರಿಕ್ ಆಗಿ ಬರುವುದಿಲ್ಲ. ಓಕೆ ಸರ್, ಏನಾದರೂ ಈಗ ಪ್ಯಾಂಡಿ ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತಾರೆ ಯೂಶ್ವಲಿ ಗ್ಯಾಸ್ಟ್ರಿಕ್ ಬಂದಾಗ, ಏನಾದರೂ ಡೇಂಜರಸ್ ಅಂತ ಏನಾದರೂ ಆಗುತ್ತಾ? ಐ ಮೀನ್ ಏನಾದರೂ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಲಾಂಗ್ ಟರ್ಮ್ ಪ್ಯಾಂಟೋಪ್ರಜಲ್ಸ್ ಅನ್ನೋದು, ಪ್ಯಾಂಡಿ ಅನ್ನೋ ಟ್ಯಾಬ್ಲೆಟ್ ತುಂಬ ಕಂಟಿನ್ಯೂಸ್ ಆಗಿ ತೊಗೊತಾ ಇದ್ದರೆ ಆವಾಗ ಅದು ಬೇರೆ ಥರದ ಒಂದು ಡಿಸೀಸ್ಗೆ ತೊಂದರೆ ಆಗ್ತದೆ. ಸಮ್ಟೈಮ್ಸ್ ಅದಕ್ಕಿಂತ ಕ್ಯಾನ್ಸರ್ಸ್ ಕೂಡ ಬರ್ಬೋದು. ಅಂದರೆ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಲಾಂಗ್ ಟರ್ಮ್, ಸಪೋಸ್ 10 years, 20 years, 5 years ಈ ರೀತಿ. ಸೊ ಯೂಶಲಿ ಏನು ಮಾಡ್ತೀವಿ, ಇದೊಂದು ಕೋರ್ಸ್ ಅಂತ ಹೇಳಿದ್ರೆ 5 weeks, 6 weeks ಅಂದರೆ 1.5 monthsವರೆಗೆ ಕೊಟ್ಟು ಸ್ಟಾಪ್ ಮಾಡ್ತೀವಿ. 1.5 months ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಈ ಎಂಡೋಸ್ಕೋಪಿ ಅಂತ ಮಾಡ್ತೀರಿ ಅಂತ ಹೇಳ್ತೀರಾ, ಯಾವ ಸ್ಟೇಜ್ ಆಫ್ ಗ್ಯಾಸ್ಟ್ರಿಕ್ಕಲ್ಲಿ ನೀವು ಅದನ್ನು ಮಾಡ್ತೀರಾ ಸರ್? ಯಾವಾಗ ನಮ್ಮ ಮೆಡಿಸಿನ್ಸು ಮತ್ತು ಸಿರಪ್ಪು ಕೊಟ್ಟುಬಿಟ್ಟು ಅದು ಕಮ್ಮಿ ಆಗಲ್ಲ, ನೋವು ಕಮ್ಮಿ ಆಗ್ತಾ ಇಲ್ಲ ಅಂತಂದಾಗ, ಡೌಟ್ ಬಂದಾಗ ಇಮಿಡಿಯೇಟಾಗಿ ಮಾಡ್ತೀವಿ. ಯಾಕೆ ಅಂತಂದರೆ ಒಳಗಡೆ ಅಲ್ಸರ್ ಇದೆಯಾ, ಅಥವಾ ಯಾವ ರೀತಿ ಅಲ್ಸರ್ ಇದೆ, ಅಥವಾ ಎಚ್ ಪೈಲರಿ ಇನ್ಫೆಕ್ಷನ್ಸ್ ಇದೆಯಾ, ಅಥವಾ ಎನಿ ಕ್ಯಾನ್ಸರ್ಸ್ ಇದೆಯಾ, ಅಥವಾ ಈಸೋಫೇಜಲ್ ರಿಫ್ಲೆಕ್ಸ್ ಡಿಸೀಸ್ ಇದೆಯಾ ಅನ್ನೋದು ನೋಡಲಿಕ್ಕೋಸ್ಕರ ಈ ಸ್ಕ್ಯಾನಿಂಗ್ನ ಎಂಡೋಸ್ಕೋಪಿ ಮಾಡ್ತೀವಿ. ಓಕೆ ಓಕೆ. ಈಗ ಮಸಾಲೆ ಐಟಮ್ಸ್ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಇದು ನಿಜನಾ? ಅದನ್ನು ನಿಜ, ಗ್ಯಾಸ್ಟ್ರಿಕ್ ಅದು ಕೂಡ ಜಾಸ್ತಿ ಆಗುತ್ತೆ. ಹಾಗಾದರೆ ಮಸಾಲೆ ಐಟಮ್ಸ್ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ, ಅದು ಕೂಡ ಕಂಟ್ರೋಲ್ ಮಾಡಬೇಕಾಗಾದ್ರೆ. ಓಕೆ, ಇನ್ನು ಕೊನೆಯದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಯಾವ ರೀತಿಯಾಗಿ ಸಜೆಸ್ಟ್ ಮಾಡ್ತೀವಿ? ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಫಸ್ಟು ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಸೂಕ್ತ ಸಲಹೆಗಳನ್ನು ವೈದ್ಯರ ಬಳಿ ಪಡೆದುಕೊಂಡು ವೈದ್ಯರು ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ಆಮೇಲೆ ಅವರು ಕೂಡ ಈಗ ಕಿಡ್ನಿ ತೊಂದರೆ ಇಲ್ಲ ಮತ್ತು ಹಾರ್ಟಿನ ತೊಂದರೆ ಇಲ್ಲ ಅಂತಂದರೆ ಪ್ರತಿದಿನ 3 ಲೀಟರ್ ನೀರು ಕುಡಿಬೇಕಾಗ್ತದೆ. ಸೊ ಈ ರೀತಿ ಅವರು ಪಾಲಿಸಿದ್ರೆ, ಪ್ಲಸ್ ಏನು ಮೆಡಿಸಿನ್ಸ್ ಇರುತ್ತೆ ಆ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಂಡ್ರೆ ಅವರಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಸಮಸ್ಯೆ ನಿರ್ಮೂಲ ಆಗ್ತದೆ. ಇಷ್ಟು ಫಾಲೋ ಮಾಡಿದ್ರೆ ಸಾಕು ಹಂಗಂದ್ರೆ. ಜೊತೆಗೆ ನಮ್ಮ ಫುಡ್ಡು, ಇವನ್ ನಿದ್ದೆ ಸರಿ ಹೋಗಿಲ್ಲ ಅಂದರೂ ಕೂಡ ಗ್ಯಾಸ್ಟ್ರಿಕ್. ಹೌದು. ಮನುಷ್ಯ ಐಡಿಯಲಿ 6 to 8 hours ನಿದ್ದೆ ಮಾಡಲೇಬೇಕು. ಅದಕ್ಕಿಂತ ಕಮ್ಮಿ ಆದಾಗಲೂ ಕೂಡ ಆ್ಯಸಿಡ್ ಜಾಸ್ತಿ ಆಗ್ತದೆ, ಅವಾಗೂ ಕೂಡ ನೋವು ಬರುತ್ತೆ, ಅದು ಗ್ಯಾಸ್ಟ್ರಿಕ್ ಇರುತ್ತದೆ. ಅಂದರೆ ಇಸ್ ದೇರ್ ಎನಿ ಪೊಸಿಷನ್ಸ್ ಸರ್, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈಗ ಮಲ್ಕೋಬೇಕು, ಆ ಥರ ಮಲ್ಕೋಬೇಕಂತ? ಪೊಸಿಷನ್ ಅಂದರೆ ಇವಾಗ ಯಾವುದಕ್ಕೂ ಕಮ್ಮಿ ಆಗಿಲ್ಲ ಅಂತಂದರೆ ಒಂದು 30 degree ಎಲಿವೇಷನ್ಸ್ ಅಂತ ಹೇಳಿ ಮಲಗಿಸ್ತೀವಿ, ಅದನ್ನೊಂದು ಮಾಡ್ಬೋದು. ಆಮೇಲೆ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಕೂಡ ಮಲ್ಕೋಬೋದು. ಸೊ ಇವೆರಡಲ್ಲೂ ಮಲ್ಕೊಂಡೋಗ್ಲೂ ಕೂಡ ಸ್ವಲ್ಪ ರಿಲೀಫ್ ಇರ್ತದೆ. ಎಸ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಗ್ಯಾಸ್ಟ್ರಿಕ್ ಅಂದರೆ ಏನು, ಗ್ಯಾಸ್ಟ್ರಿಕ್ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಜೊತೆಗೆ ನಾವು ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ರಿ. ಜೊತೆಗೆ ತುಂಬ ಜನ ಎದುರ್ತಾ ಇರ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ, ಅದರಲ್ಲೂ ಎಸ್ಪೆಷಲಿ ಈ ಗ್ಯಾಸ್ಟ್ರಿಕ್ ಬಂದಂತಹ ಸಂದರ್ಭದಲ್ಲಿ ಎದೆ ನೋವು ಬಂದಾಗ ತುಂಬ ಜನಕ್ಕೆ ಒಂದು ಗೊಂದಲ ಇರುತ್ತೆ, ಏನಪ್ಪ ಇದು ಹಾರ್ಟ್ ಅಟ್ಯಾಕೋ ಅಥವಾ ಇದು ಗ್ಯಾಸ್ಟ್ರಿಕ್ ಗೊತ್ತಾಗಲ್ಲ ಅನ್ನೋದೊಂದು ಇದಿರುತ್ತೆ. ಸೊ ಗ್ಯಾಸ್ಟ್ರಿಕ್ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ಇವತ್ತು ತಿಳಿಸ್ಕೊಟ್ರಿ ಸರ್. ನನ್ನ ಪರವಾಗಿ ಹಾಗೆ ಸಮಗ್ರ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ.